ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಏನು ಹೇಳೋದು ಗುರು, ಇದು ಒಂದು ಸೈಡ್ ಆಯ್ತಾ ಅಂದರೆ ನನ್ನ ಪ್ರಕಾರ ಒಂದು ಸೈಡ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾದವರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಆಸ್ಟ್ರೇಲಿಯಾದವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡು, ನಾನು ಹೇಳಿದೆ ಟಾಸ್ ಗೆದ್ರೆ 99% ಆಸ್ಟ್ರೇಲಿಯಾದ ಹೋಮ್ ಗ್ರೌಂಡು ಸಿಕ್ಕಾಬಟ್ಟೆ ಅಡ್ವಾಂಟೇಜ್ ಆಗ್ತಿದೆ ಅಂತ ನನಗೇನು ಬಿಲೀಫ್ ಅನ್ನಿಸ್ತಿದೆ. ಯಾಕೆಂದರೆ ಇವರು ಹೋಮ್ ಗ್ರೌಂಡಲ್ಲಿ ಆಸ್ಟ್ರೇಲಿಯಾ ಸಿಕ್ಕಾಬಟ್ಟೆ ಗೆದ್ದವ್ರೆ ಅನ್ಬೋದು. ಇಲ್ಲಿ ವಿರಾಟ್ ಕೊಹ್ಲಿ ಈ ಪಿಚ್ಚಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆದಿದ್ರು ಈ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋರು ನೋಡಿರಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾದವರು ಬ್ಯಾಟಿಂಗ್ ಆಡಕ್ಕೆ ಬಂದರು. ಇಲ್ಲಿ ರೋಹಿತ್ ಶರ್ಮಾ 97 ಬಾಲ್ಗೆ 73 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಶುಭ್ಮನ್ ಗಿಲ್ ಅಷ್ಟೇ 9 ಬಾಲ್ಗೆ 9 ರನ್ ಹೊಡೆದ್ರು. ಇಲ್ಲಿ ವಿರಾಟ್ ಕೊಹ್ಲಿ 4 ಬಾಲ್ಗೆ 0 ರನ್ ಹೊಡೆದ್ರು. ಒಟ್ಟಿನಲ್ಲಿ 2 ಮ್ಯಾಚಲ್ಲೂ 0-0ಕ್ಕೆ ಔಟ್ ಆದರು. ಇಲ್ಲಿ ಶ್ರೇಯಸ್ ಅಯ್ಯರ್ ಒಂದೊಳ್ಳೆ ಹಾಫ್ ಸೆಂಚುರಿಯನ್ನು ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇವರು ಅಟ್ಲೀಸ್ಟ್ ರೋಹಿತ್ ಶರ್ಮಾನವರು ಲಾಸ್ಟ್ವರೆಗೂ ಇರಬೇಕಿತ್ತು ಅಂತ ನನಗೇನು ಅನ್ನಿಸ್ತು. ಇಲ್ಲಿ ಅಕ್ಷಯ್ ಪಟೇಲ್ 41 ಬಾಲ್ಗೆ 44 ರನ್ ಹೊಡೆದ್ರೆ ರಾಹುಲ್ ಅವರು ಬೇಗನೆ ಔಟ್ ಆದರು. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿನೂ ಅಷ್ಟೇ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ವಾಷಿಂಗ್ಟನ್ ಸುಂದರ್ ಅಷ್ಟೇ. ಮೇನು ಇಲ್ಲಿ ಬೌಲರೇ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು. 18 ಬಾಲ್ಗೆ 24 ರನ್ ಹೊಡೆದ್ರು. ಇಲ್ಲಿ ಹರ್ಷಿತ್ ರಾಣಾ, ಇಲ್ಲಿ ಹರ್ಷದ್ ಸಿಂಗ್ ಅಷ್ಟೇ 14 ಬಾಲ್ಗೆ 13 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಇವರಿಬ್ಬರೇ ಮಿನಿಮಮ್ 40 ರನ್ ಚೆನ್ನಾಗಿ ಬಂದರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ನನ್ನ ಪ್ರಕಾರ ಒಂದು 180 ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಯಾವಾಗ ರೋಹಿತ್ ಶರ್ಮಾ ಔಟ್ ಆದರೂ ಒಟ್ಟಿನಲ್ಲಿ ಅಲ್ಲಿವರೆಗೂ ಒಂದು ನಂಬಿಕೆ ಇತ್ತು. ಯಾವಾಗ ರೋಹಿತ್ ಶರ್ಮಾ ಆಗಲಿ ಶ್ರೇಯಸ್ ಅಯ್ಯರ್ ಔಟ್ ಆದರೂ ಅವರಿಬ್ಬರು ಪಾರ್ಟ್ನರ್ಶಿಪ್ನ ಇವರು ಮುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದನೇ ಒಂಚೂರು ಇಂಡಿಯಾ ಟರ್ನ್ ಓವರ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಲ್ಲಿ ರಾಹುಲ್ ಅವರು ಹೊಡಿಬೋದಿತ್ತು, ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡ್ಬೋದಿತ್ತು. ವಿರಾಟ್ ಕೊಹ್ಲಿನೂ ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಬೇಕಿತ್ತು. ಒಟ್ಟಿನಲ್ಲಿ ತಾಳ್ಮೆ ಆಟ ಆಡಿದರೆ ಒಟ್ಟಿನಲ್ಲಿ ಗೆಲ್ಲೋ ಮ್ಯಾಚ್ ಇರ್ತಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಈ ಮಿನಿಮಮ್ ಸ್ಕೋರು ಇವರು ಬಿಲ್ಡ್ ಮಾಡಿದ್ರು. ಒಟ್ಟಿನಲ್ಲಿ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಫೀಲ್ಡಿಂಗು ಅಂತ ಹೇಳ್ಕೊಳ್ಳೋ ಮ್ಯಾಚ್ ಇರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಬ್ಯಾಟಿಂಗು ತೀರಾ ವರ್ಸ್ಟಾಗಿ ಆಡಿದ್ರು ಅನ್ಬೋದು. ಮೇನು ನಿತೀಶ್ ಕುಮಾರ್ ರೆಡ್ಡಿ ಆಗಲಿ ವಾಷಿಂಗ್ಟನ್ ಸುಂದರ್ ಆಗಲಿ ಮೇನು ತೀರಾ ವರ್ಸ್ಟಾಗಿ ಆಡಿದೆ ಅಂದರೆ ನನ್ನ ಪ್ರಕಾರ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇಲ್ವಾ, ಇಲ್ಲ ಪಿಚ್ಚೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ, ಆಸ್ಟ್ರೇಲಿಯಾಗೆ ಸಿಕ್ಕಾಪಟ್ಟೆ ಒಗ್ಗೂಡಿದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಸಿಕ್ಕಾಪಟ್ಟೆ ಟಾಕ್ಸ್ಗಳಂತೂ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇಲ್ಲ, ಹಂಗಿಲ್ಲವೇ, ಲಾಸ್ಟ್ ಮ್ಯಾಚ್ ರಿಟೈರ್ಡ್ ಆಗ್ತಾರೆ. ರೋಹಿತ್ ಶರ್ಮಾ ಅಷ್ಟೇ ಲಾಸ್ಟ್ ಮ್ಯಾಚ್ ರಿಟೈರ್ಡ್ ಆಗ್ತಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಏನಾಗುತ್ತೆ ಅಂತ ಹೇಳೋಕ್ಕಂತೂ ಅಸಾಧ್ಯ ಅನ್ನಬಹುದು. ಒಟ್ಟಿನಲ್ಲಿ 264ನ ಚೇಸ್ ಮಾಡೋಕ್ಕೆ ಕೊಟ್ಟರು, 9 ವಿಕೆಟ್ ಕಳ್ಕೊಂಡು. ಒಟ್ಟಿನಲ್ಲಿ ಇಲ್ಲಿ ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್, ಅಕ್ಷಯ್ ಪಟೇಲ್, ಒಟ್ಟಿನಲ್ಲಿ ಹರ್ಷಿತ್ ರಾಣಾ, ಒಟ್ಟಿನಲ್ಲಿ ಇವರು ಇಷ್ಟು ಜನ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಬೌಲಿಂಗೇ ಒಂಚೂರು ಇಂಡಿಯಾ ಬ್ಯಾಕ್ಔಟ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ 264ಕ್ಕೆ ಚೇಸ್ ಮಾಡೋಕ್ಕೆ ಕೊಟ್ಟರು. ಒಟ್ಟಿನಲ್ಲಿ 265ನ ಚೇಂಜ್ ಮಾಡೋಕ್ಕೆ ಕೊಟ್ಟರು. ಒಟ್ಟಿನಲ್ಲಿ ಮಿಥಿಕ್ ಸ್ಟಾರ್ಟ್ ಬೇಗನೆ ಔಟ್ ಆದರು. ಇಲ್ಲಿ ಹೆಡ್ ಮೇಯರ್ಸ್ ಒಂದೊಳ್ಳೆ ಕ್ಯಾಮಿನೆಸ್ನ ಆಡಿದ್ರು. ಒಟ್ಟಿನಲ್ಲಿ ಸ್ಟಾರ್ಟ್ ಅವರು ಅಷ್ಟೇ ಒಂದೊಳ್ಳೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. 78 ಬಾಲ್ಗೆ 74 ರನ್ ಹೊಡೆದ್ರು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಲಾಸ್ಟ್ವರೆಗೂ ನಿಂತಿದ್ದು ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. 53 ಬಾಲ್ಗೆ 61 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ನನ್ನ ಪ್ರಕಾರ ಮ್ಯಾಚ್ ಟರ್ನ್ ಓವರ್ ಆಗಿದೆ. ಇಲ್ಲಿ ಒಟ್ಟಿನಲ್ಲಿ ಯಾವಾಗ ಇವರು ಪವರ್ ಪ್ಲೇಯಲ್ಲಿ ಮಿನಿಮಮ್ ಒಂದು ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ 20 ಓವರ್ ತನಕ ಮ್ಯಾಚು ಟರ್ನ್ ಓವರ್ ಆಯ್ತಿತ್ತು. ಒಟ್ಟಿನಲ್ಲಿ 20 ಓವರ್ ಆಗೋ ತನಕ ನಮ್ಮ ಕೈಲಿ ಮ್ಯಾಚ್ ಇತ್ತು. ಮಿನಿಮಮ್ 4 ವಿಕೆಟ್ ತೆಗ್ದಿದ್ರು. ಹೆಂಗೋ ಒಂದು ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡ್ಕೊಂಡು ಹೋದರು. ಯಾವಾಗ ಮೊಹಮ್ಮದ್ ಸಿರಾಜ್ ಕ್ಯಾಚ್ ಬಿಟ್ರು ಅಲ್ಲೇ ಮ್ಯಾಚ್ನ ನನ್ನ ಪ್ರಕಾರ ಬಿಟ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಅಂತ ಹೇಳೋದು ಇರಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದರೆ ಇಲ್ಲಿ ಮೊಹಮ್ಮದ್ ಸಿರಾಜ್ 50 ರನ್ ಹೊಡೆಸ್ಕೊಂಡು ಕೇವಲ 1 ವಿಕೆಟ್ ತೊಗೊಂಡು, ಮೇನು ಕ್ಯಾಚ್ಗಳಾಗಲಿ ಫೀಲ್ಡಿಂಗ್ಗಳಾಗಲಿ ಅಂತ ಹೇಳ್ಕೊಳ್ಳೋ ಫೀಲ್ಡಿಂಗ್ಗಳು ಕ್ಯಾಚಿಂಗ್ಗಳು ಇಂಡಿಯಾ ಮಾಡಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಹರ್ಷದ್ ಸಿಂಗ್ 2 ಕ್ರುಷಿಯಲ್ ವಿಕೆಟ್ ತೊಗೊಂಡ್ರು, ಮ್ಯಾಚ್ ಟರ್ನ್ ಓವರ್ ಆಗಲಿಲ್ಲ. ಇಲ್ಲಿ ಹರ್ಷಿತ್ ರಾಣಾನು ಅಷ್ಟೇ 60 ರನ್ ಹೊಡೆಸ್ಕೊಂಡು 2 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹಾಫ್ ಸೆಂಚುರಿನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇವರು ಕುಲ್ದೀಪ್ ಯಾದವ್ನ ಇವರು ಮ್ಯಾಚಲ್ಲಿ ಹಾಕ್ಕೊಂಡಿರಲಿಲ್ಲ, ಅದರಿಂದನೇ ಇಂಪ್ಯಾಕ್ಟ್ ಆಯಿತು ಅಂದರೆ ನನಗೇನು ಇಂಪ್ಯಾಕ್ಟ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಸ್ಪಿನ್ನಿಂಗು ಅಂತ ಹೇಳ್ಕೊಳ್ಳೋ ಸ್ಪಿನ್ನಿಂಗ್ ಯಾರೂ ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ವಾಷಿಂಗ್ಟನ್ ಸುಂದರ್ 2 ಕ್ರೂಷಿಯಲ್ ವಿಕೆಟ್ ತೊಗೊಂಡ್ರು. ಒಂದೊಳ್ಳೆ
ಕ್ವಾಲಿಟಿ ಓವರ್ ಮಾಡಿದ್ರು ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಓವರ್ ಮಾಡಲಿಲ್ಲ. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿನೂ 3 ಓವರ್ ಮಾಡಿದ್ರು ಒಟ್ನಲ್ಲಿ ವಿಕೆಟ್ ಏನು ತೆಗಿಲಿಲ್ಲ. ಇಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ ಸಿಕ್ಕಾಪಟ್ಟೆ ರನ್ ಹೊಡ್ಸ್ಕೊಂಡ್ರು. ಒಟ್ನಲ್ಲಿ ಮೇನ್ ಹರ್ಷಿತ್ ರಾಣಾ, ಅಕ್ಷಯ್ ಪಟೇಲ್ ಸಿಕ್ಕಾಪಟ್ಟೆ ಹಾಫ್ ಸೆಂಚುರಿನ ಹೊಡ್ಸ್ಕೊಂಡ್ರು. 1 ವಿಕೆಟ್ 2 ವಿಕೆಟ್ ತೆಗೆದ್ರು. ಒಟ್ನಲ್ಲಿ ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಮೊಹಮ್ಮದ್ ಸಿರಾಜು ಅಷ್ಟೇ. ಒಟ್ನಲ್ಲಿ ಮ್ಯಾಚು ಕ್ಲೋಸ್ ಆಗಿದೆ ನನ್ನ ಪ್ರಕಾರ. ಮೊಹಮ್ಮದ್ ಸಿರಾಜು ಕ್ಯಾಚ್ ಬಿಟ್ಕೊಂಡು ಒಟ್ನಲ್ಲಿ ಇಲ್ಲಿ 20 ಓವರ್ಗೂ ಮ್ಯಾಚ್ ಇತ್ತು. 20 ಓವರ್ ಆದಮೇಲೆ ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು. ಒಟ್ನಲ್ಲಿ ಅಲ್ಲೇ ಮ್ಯಾಚ್ ಚೇಂಜ್ ಆಗಿದೆ ನನ್ನ ಪ್ರಕಾರ ಅಲ್ಲಿ ಅನ್ಬೋದು. ಒಟ್ನಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿ ಅಟ್ಲೀಸ್ಟ್ ಫಾರ್ಮ್ ಬಂದಿಲ್ಲ, ಮ್ಯಾಚ್ ಗೆಲ್ಲಿಸ್ತಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ರೋಹಿತ್ ಶರ್ಮಾ ಲಾಸ್ಟರು ನಿಂತ್ಕೋಬೇಕಿತ್ತು. ಒಟ್ನಲ್ಲಿ ಮ್ಯಾಚು ರೋಹಿತ್ ಶರ್ಮಾ ಮೇಲೆ ಇತ್ತು. ಒಟ್ನಲ್ಲಿ ಒಂದು 75 ರನ್ ಹೊಡೆದು ಇನ್ನೇನು ಎಕ್ಸಲೇಟರ್ ಮಾಡಬೇಕಿತ್ತು, ಅಲ್ಲಿ ಟರ್ನ್ ಓವರ್ ಆಯಿತು ಮ್ಯಾಚ್. ಒಟ್ನಲ್ಲಿ ಅಲ್ಲಿ ಔಟ್ ಆದರು. ಒಟ್ನಲ್ಲಿ ಇಲ್ಲಿ ಇಂಡಿಯಾದವರು 264 ರನ್ನ ಬೇಗನೆ ಮುಗಿಸ್ರು ಅನ್ಬೋದು. 47 ಓವರ್ಗೆ ಮುಗಿಸಿದ್ರು. ಒಟ್ನಲ್ಲಿ 265 ರನ್ ಮ್ಯಾಚ್ನ ಆಸ್ಟ್ರೇಲಿಯಾದವ್ರು ಗೆದ್ದರು. 2 ವಿಕೆಟ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ನಲ್ಲಿ 8 ವಿಕೆಟ್ ಕಳ್ಕೊಂಡ್ರು. ಬಂದವರೆಲ್ಲ ಒಂದೊಳ್ಳೆ ಕ್ಯಾಮೆ ಇನ್ನಿಂಗ್ಸು ಪಾರ್ಟ್ನರ್ಶಿಪ್ನ ಮಾಡ್ಕೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಒಟ್ನಲ್ಲಿ 8 ವಿಕೆಟ್ ಕಳ್ಕೊಂಡ್ರು. ನಾನೇನೋ ಒಂದು ಮ್ಯಾಚ್ ಆಫ್ ಟೈಮಲ್ಲಿ ಒಟ್ಟಲ್ಲಿ ಏನು ಗುರು ಆಸ್ಟ್ರೇಲಿಯಾದವ್ರು ಹಿಂಗೆ ಔಟ್ ಆಯ್ತವ್ರು ಅಂದರೆ ಇಲ್ಲಿ ಲಾಸ್ಟಲ್ಲಿ ಇದ್ದಿದ್ದು ಮ್ಯಾಚಿಗೆ ಗೆಲ್ಸ್ಕೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಆಸ್ಟ್ರೇಲಿಯಾದವರು ಸರಡಿ ಕೈವಶ ಮಾಡಿಕೊಂಡ್ರು. ಒಟ್ನಲ್ಲಿ ನೆಕ್ಸ್ಟ್ ಮ್ಯಾಚು ಇಂಡಿಯಾ ಗೆದ್ದರು ಏನು ಮ್ಯಾಟ್ರ್ ಆಗಲ್ಲ. ಆಸ್ಟ್ರೇಲಿಯಾ ಏನಾರು ಗೆದ್ದುಬಿಟ್ರೆ ಒಟ್ನಲ್ಲಿ ವೈಟ್ ವಾಶ್ ಆಗುತ್ತೆ. ಒಟ್ನಲ್ಲಿ ನಾವು ಜಮಾನ್ದಲ್ಲಿ ಆಸ್ಟ್ರೇಲಿಯಾದವ್ರಿಗೆ ವೈಟ್ ವಾಶ್ ಮಾಡ್ತಿದ್ರು. ಈಗ ನಮಗೆ ಈಗ ಇವರು ವೈಟ್ ವಾಶ್ ಮಾಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಮಿನಿಮಮ್ 3 ಮ್ಯಾಚಲ್ಲಿ ಅಟ್ಲೀಸ್ಟ್ ಇಂಡಿಯಾ 2 ಗೆಲ್ಲಬೇಕಿತ್ತು, 2 ಗೆಲ್ಲಿಲ್ಲ. ಈಗ 1 ಗೆಲ್ತಾರ ಅಂದರೆ ಮಾನ ಮರ್ಯಾದೆ ಪ್ರಶ್ನೆ ಆಗಿದೆ. ಒಟ್ನಲ್ಲಿ ಆಸ್ಟ್ರೇಲಿಯಾದವ್ರು ಗೆದ್ದರು. ಒಟ್ನಲ್ಲಿ ಸರಣಿ ಕೈವಶ ಮಾಡಿಕೊಂಡ್ರು. ಒಟ್ನಲ್ಲಿ ನಾನು ಹೇಳಿದ್ದೆ, ಒಟ್ನಲ್ಲಿ ಈ 3 ಮ್ಯಾಚಲ್ಲಿ ಇಂಡಿಯಾ ಗೆಲ್ಲೋದು ಸಿಕ್ಕಾಪಟ್ಟೆ ಟಫ್ ಇದೆ. ಒಟ್ನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಆಸ್ಟ್ರೇಲಿಯಾದ ಸಿಕ್ಕಾಪಟ್ಟೆ ತೊಗೊಂಡಿದ್ದಾರೆ. ಒಟ್ನಲ್ಲಿ ಆಸ್ಟ್ರೇಲಿಯಾದವ್ರು ಗೆದ್ದರು, ಇಂಡಿಯಾದವ್ರು ಗೆಲ್ಲಿಲ್ಲ. ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದೆ. ಬೇಗ 1000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿ ಗುರು.